ರಾಜ್ಯ ರಾಜಕೀಯದಲ್ಲಿ ಯಾವ ಕ್ರಾಂತಿಯೂ ಆಗಲ್ಲ. ಈಗಾಗಲೇ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಿದೆಯಲ್ಲ. ನವೆಂಬರ್, ಅಕ್ಟೋಬರ್, ಆಗಸ್ಟ್ ಯಾವ ಕ್ರಾಂತಿ ಕೂಡ ಆಗಲ್ಲ. ಕಾಂಗ್ರೆಸ್ನ ಅತೃಪ್ತ ಶಾಸಕ ಬಿ.ಆರ್. ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು. ನನಗೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದು ಗೊತ್ತಿಲ್ಲ. ನಾಯಕತ್ವ ವಿಚಾರದ ಬಗ್ಗೆ ಸುರ್ಜೇವಾಲಾ ಮಾತಾಡಿಲ್ಲ. ಸಿದ್ದರಾಮಯ್ಯ ಮೇಲೆ ಕೆಲ ವಿಚಾರದಲ್ಲಿ ಬೇಸರ ಇದೆ. ಅನುದಾನ ನೀಡುವ ವಿಚಾರದಲ್ಲಿ ಬೇಸರ ಇದೆ. ಇದನ್ನ ಹೈಕಮಾಂಡ್ ಬಳಿಯೂ ಕೂಡ ನಾನು ಹೇಳ್ಕೊಂಡಿದ್ದೇನೆ ಅಂತ ಕೆಆರ್ ಪೇಟೆಯಲ್ಲಿ ಶಾಸಕ ಬಿ.ಆರ್. ಪಾಟೀಲ್ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ಹೈಕಮಾಂಡ್ ಏನೇನು ನಿರ್ಣಯ ತಗೋತದೆ ನಾನು ಯಾರು ಹೇಳೋನು. ಕೆಲವು ವಿಚಾರದಲ್ಲಿ ಬೇಸರ ಇದೆ. ಅನುದಾನದ ವಿಷಯದ ಬಗ್ಗೆ ಬೇಸರ ಇದೆ. ಅದನ್ನು ಮುಖ್ಯಮಂತ್ರಿ ಹತ್ರ ತೊಡ್ಕೊಂಡಿದ್ದೀವಿ, ಹೈಕಮಾಂಡ್ ಹತ್ರನೂ ಹೇಳಿದ್ದೀವಿ. ಪಕ್ಷದ ಆಂತರಿಕ ವಿಚಾರ ನಾನೆಲ್ಲ ಹೇಳೋಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಆ ಜನರ ಬೇಡಿಕೆಗಳನ್ನ ಈಡೇರಿಸುವಂಥದ್ದು ಆದ್ಯ ಕರ್ತವ್ಯ ನಂದು. ನವೆಂಬರ್ ಕ್ರಾಂತಿ ರೀ, ಅಕ್ಟೋಬರ್ ಕ್ರಾಂತಿನೂ ಇಲ್ಲ, ನವೆಂಬರ್ ಕ್ರಾಂತಿನೂ ಇಲ್ಲ, ಆಗಸ್ಟ್ ಕ್ರಾಂತಿನೂ ಇಲ್ಲ. ಅದು ರಾಜಣ್ಣ ಅವ್ರಿಗೆ ಕೇಳಿ. ನಾಯಕತ್ವದ ವಿಷಯದ ಬಗ್ಗೆ ಸುರ್ಜೇವಾಲಾ ಅವರು ಒಂದು ಶಬ್ದ ಕೂಡ ಮಾತಾಡಿದೆ. ಯಾಕೆ ಬದಲಾವಣೆ ಆಗಬೇಕು? ಹೈಕಮಾಂಡ್ ಏನೇನು ನಿರ್ಣಯ ತಗೋತದೆ ನಾನು ಯಾರು ಹೇಳೋನು. ಕೆಲವು ವಿಚಾರದಲ್ಲಿ ಬೇಸರ ಇದೆ. ಅನುದಾನದ ವಿಷಯದ ಬಗ್ಗೆ ಬೇಸರ ಇದೆ. ಅದನ್ನು ಮುಖ್ಯಮಂತ್ರಿ ಹತ್ರ ತೊಡ್ಕೊಂಡಿದ್ದೀವಿ, ಹೈಕಮಾಂಡ್ ಹತ್ರನೂ ಹೇಳಿದ್ದೀವಿ. ಪಕ್ಷದ ಆಂತರಿಕ ವಿಚಾರ ನಾನೆಲ್ಲ ಹೇಳೋಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಆ ಜನರ ಬೇಡಿಕೆಗಳನ್ನ ಈಡೇರಿಸುವಂಥದ್ದು ಆದ್ಯ ಕರ್ತವ್ಯ ನಂದು. ನವೆಂಬರ್ ಕ್ರಾಂತಿ ರೀ, ಅಕ್ಟೋಬರ್ ಕ್ರಾಂತಿನೂ ಇಲ್ಲ, ನವೆಂಬರ್ ಕ್ರಾಂತಿನೂ ಇಲ್ಲ, ಆಗಸ್ಟ್ ಕ್ರಾಂತಿ